2026ನ್ಯಾಗ ಭಾರತದ ಸ್ಟಾಕ್ ಮಾರ್ಕೆಟ್ ಬರೀ 5 ತಿಂಗಳನ್ಯಾಗ -10% ಬಿದ್ದೈತ್ರಿ. ಅದ ಕಾರಣ ಎಲ್ಲಾ ಹೂಡಿಕೆದಾರರ ಭಾಳ ಅಂಜಾತಾರ. ಅತ್ರಾಗನು ದೊಡ್ಡ ಹಿಂದಿನ ಕನಸುಗಳನ್ನ ನೋಡಿ ಭಾಳ ಹೂಡಿಕೆದಾರರು ಸ್ಟಾಕ್ ಮಾರ್ಕೆಟ್ನ್ಯಾಗ ಹೂಡಿಕೆ ಮಾಡಿರಿ. ಕೋಟ್ಯಾಂತರ ರೂಪಾಯಿ ಗಳಿಸ್ಬೇಕಾದಂತ ಇದಂತ. ಬಟ್ ಇದ್ದಿದ್ದ ಇನ್ವೆಸ್ಟ್ಮೆಂಟನ ನೆಗೆಟಿವ್ನಾಗ ಹೋಗತೈತಂತ ಭಾಳ ಅಂಜಾತಾರ. ಅದ ಕಾರಣ ಇವತ್ತಿನ ಈ ವಿಡಿಯೋನಾಗ ನಾವು ಎದಕ್ ಸ್ಟಾಕ್ ಮಾರ್ಕೆಟ್ ಬೀಳತೈತಿ, ಅದರಿಂದ ಮೇನ್ ಕಾರಣ ಏನಂತ ಡಿಟೇಲ್ದಾಗ ಸರಳವಾಗಿ ನಾವು ತಿಳ್ಕೊಳ್ಳೋಣ. ಮತ್ತ ಮಾರುಕಟ್ಟೆ ಈಗೇನು 10% ಬಿದ್ದೈತಿ. 2026 ಸ್ಟಾರ್ಟ್ ಆಗಿ 5 ತಿಂಗಳನ್ಯಾಗ 10% ಬಿದ್ದೈತಿ. ಆದೀಗ ಮತ್ತೊಂದಿಷ್ಟು ಬೀಳ್ಬೋದೇನ, ಮತ್ತೊಂದಿಷ್ಟು ಬಿದ್ರ ಯಾವ ಕಾರಣಗಳಿಂದ ಬೀಳ್ಬೋದಂತ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಮತ್ತು ಮಾರ್ಕೆಟ್ ಬೌನ್ಸ್ ಬ್ಯಾಕ್ ಆಗ್ತೈತೋ ಇಲ್ಲೋ ಅಂತ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಮತ್ತು US ಮತ್ತು ಇರಾನ್ದ ಯುದ್ಧದ ಕರೆಂಟ್ ಪರಿಸ್ಥಿತಿ ಯಾವ ಥರ ಐತಂತ ಅದ್ರ ಬಗ್ಗೆನೂ ಡೀಟೇಲ್ದಾಗ ಸರಳವಾಗಿ ನಾವು ತಿಳ್ಕೊಳ್ಳೋಣ. ಈ ವಿಡಿಯೋನ ನೋಡಿರಿ ಅಂತಂದ್ರೆ ನಿಮಗೆ ಓವರ್ ಆಲ್ ಸ್ಟಾಕ್ ಮಾರ್ಕೆಟ್ದ ಕರೆಂಟ್ ಪರಿಸ್ಥಿತಿ ಯಾವ ಥರ ಐತೆ ಅಂತ ಗುರ್ತಾಗ್ಬಿಡ್ತೈತಿ. ಮತ್ತು ನೀವು ಅನ್ಸಂಗಿಲ್ಲ ಸ್ಟಾಕ್ ಮಾರ್ಕೆಟ್ದಾಗ. ಅದ ಕಾರಣ ವಿಡಿಯೋನ ಸ್ಕಿಪ್ ಮಾಡೋಲ್ದ ಫುಲ್ ವಿಡಿಯೋನ ನೋಡ್ರಿ. ವಿಡಿಯೋಗೆ ಲೈಕ್ ಮಾಡಿರ್ಕಲ ಇದ್ರೆ ಲೈಕ್ ಅನ್ನು ಮಾಡ್ರಿ. ಕಮೆಂಟ್ ಸೆಕ್ಷನ್ಯಾಗ ಥ್ಯಾಂಕ್ ಯು ಅಂತ ಕಮೆಂಟ್ ಮಾಡ್ರಿ. ನೋಡ್ಬೋದು ನಾವು ನಿಫ್ಟಿದ 5 ತಿಂಗಳ ಪರ್ಫಾರ್ಮೆನ್ಸ್ ನೋಡ್ರ 10.58% ಬಿದ್ದೈತಿ. ಅತ್ರಾಗ್ರೆ 2 ದಿನ ಏನ್ ನರೇಂದ್ರ ಮೋದಿ ಅವರ ಭಾಷಣ ಮಾಡಿರ 2 ದಿನದ್ನಾಗ ಭಾರತದ ಮಾರುಕಟ್ಟೆ 3% ಗಿಂತ ಹೆಚ್ಚು ಬಿದ್ದೈತಿ. ಈ ತರ ಮಾರುಕಟ್ಟೆ ಬೀಳೋ ಹಿಂದ್ ಒಂದೇ ಮೇನ್ ಕಾರಣ ಏನಂತಂದ್ರ ನಮ್ ದೇಶದ ಪ್ರಧಾನ ಮಂತ್ರಿ ಆದ ನರೇಂದ್ರ ಮೋದಿ ಅವರ ಮಣ್ಣಿ ದಿನ ಹೈದರಾಬಾದ್ನಾಗ ಭಾರತದ ಜನರ ಕಡೆ ಕೆಲವೊಂದು ಅಪೀಲ್ ಅನ್ನ ಮಾಡ್ರ. ಅದ್ರಾಗ ಮೇನ್ ಪೆಟ್ರೋಲ್ ಡೀಸೆಲ್ ಅನ್ನ ಕಡಿಮೆ ಬಳಸ್ರಿ ಅಂತಂದ್ರ ಫಾರಿನ್ ಏನ್ ಟ್ರಿಪ್ ಇದಾವ ಅದನ್ನ ಕ್ಯಾನ್ಸಲ್ ಮಾಡ್ರಿ ಅಥವಾ ಹೋಗಾಕ್ ಹೋಗ್ಬ್ಯಾಡ್ರಿ ಅಂತಂದ್ರ. ಮತ್ತೊಂದನ್ನು ಎಲ್ಲಾರ್ಗು ಆಶ್ಚರ್ಯಕರ ವಿಷಯ ಏನಂತಂದ್ರ ಗೋಲ್ಡ್ ಅನ್ನ ಬಾಯ್ ಮಾಡ್ಬೇಡ್ರಿ. ಮದ್ವಿ ಇರ್ಲಿ, ಯಾವ ಬೇಕಾದ ಕಾರ್ಯಕ್ರಮ ಇರ್ಲಿ, ಏನ್ ಬೇಕಾದ ಸಮಾರಂಭ ಇರ್ಲಿ, ಗೋಲ್ಡ್ ಅನ್ನ ಬಾಯ್ ಮಾಡ್ಬೇಡ್ರಿ 1 ವರ್ಷ ತನಕ ಅಂತಾನು ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರ ಭಾರತೀಯರಿಗೆ ಹೇಳ್ಯಾರ. ಅದ ಕಾರಣ ಇವ ಎಲ್ಲಾ ಕಾರಣದಿಂದ ಮಾರುಕಟ್ಟೆನಾಗ ಆತಂಕದ ಪರಿಸ್ಥಿತಿ ಉಂಟಾತ. ಆ ಒಂದ್ ಕಾರಣದಿಂದ ನಿನ್ನೆ ದಿನ ಭಾರತದ ಮಾರುಕಟ್ಟೆ ಬಿದ್ದಿತ್ತ. ಬಟ್ ಇವತ್ತನು ಎದಕ್ ಬಿತ್ತಂತಂದ್ರ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರ ಇವತ್ತನು ಒಂದ್ ಭಾಷಣದಾಗ ಮತ್ ಅದ ರಿಪೀಟ್ ಮಾಡಿರಿ. ಅತ್ರಾಗನು ಮೇನ್ ಸ್ಕೂಲ್ ಮತ್ ಕಾಲೇಜ್ಗಳಿಗುನು ಹುಡುಗರ್ಗ ಮನ್ಯಾಗನ ಆನ್ಲೈನ್ ಕ್ಲಾಸ್ ತಗೋರಿ ಅಂತಾನು ಹೇಳ್ರ. ಅದ ಕಾರಣ ಇದರಿಂದ ಮತ್ತೊಂದು ಅಂಜಿಕೆ ಏನ್ ಹುಟ್ಟಾತೈತಿ ಅಂತಂದ್ರ ಕೋವಿಡ್ ತರ ಪರಿಸ್ಥಿತಿ ಬರ್ಬೋದೇನಂತ ಅಂಜಿಕೆ ಹುಟ್ಟಾತೈತಿ. ಅದ್ರ ಬಗ್ಗೆನು ಮುಂದೆ ನಾವು ತಿಳ್ಕೊಳ್ಳೋಣ, ಅವಾಗಿನ ಪರಿಸ್ಥಿತಿ ಮತ್ತೆ ಈಗಿನ ಪರಿಸ್ಥಿತಿ ಬಗ್ಗೆ. ಅದ ಕಾರಣ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರ ಯಾರ್ಯಾವ ಸಾಮಾನ್ಯ ವ್ಯಕ್ತಿ ಹೇಳಿದ್ರ ಅಥವಾ ಯಾರ್ಯಾವೊಬ್ರ ಮಂತ್ರಿ ಹೇಳಿದ್ರ ಹೆಚ್ಚು ಸೀರಿಯಸ್ ತೋತಿರ್ಕಿಲ್ಲ ಐತ್ ಮಾರ್ಕೆಟ್. ಬಟ್ ಒಬ್ಬ ದೇಶದ ಪ್ರಧಾನ ಮಂತ್ರಿ ಅವ್ರು ಈ ತರ ಹೇಳಿಕೆಗಳನ್ನ ಕೊಡತ್ರ ಅಂತಂದ್ರ ಏನ್ರಿ ಎಕನಾಮಿನಾಗ ಸಂಕಟ ಐತಿ ಅಂತ ಮಾರ್ಕೆಟ್ ತಿಳ್ಕೊಂತ್ರಿ. ಅದ್ರದನ ಪರಿಣಾಮ ಮಾರುಕಟ್ಟೆದ ಈ ತರ ಆಗೈತಂತ ನಾವು ಅನ್ಬೋದ. ಇದ ಒಂದನೇ ಕಾರಣ. ಎರಡನೇ ಕಾರಣ ಏನಂತಂದ್ರ ರುಪೀಸ್ ಲೈಫ್ ಟೈಮ್ ಲೋ ಟಚ್ ಮಾಡೈತ್ರಿ ಡಾಲರ್ ವಿರುದ್ಧ. $1 ಕರೆಂಟ್ ನೀವು ನೋಡ್ಬೋದ 95.71 ರೂಪೀಸ್ ಆಗೈತ್ರಿ. ರುಪೀಸ್ ಭಾಳ ವೀಕ್ ಆಗತೈತಿ. 1 ವರ್ಷನಾಗ ಸಾಮಾನ್ಯವಾಗಿ 4% ವೀಕ್ ಆಗ್ತೈತಂತ ಎಕ್ಸ್ಪರ್ಟ್ ಗಳು ಅನುಮಾನ ಹಚ್ಚಿದಾರ. ಮತ್ತೆ ಎವರೇಜ್ ನಾವು ತೆಗೆದ್ ನೋಡ್ರೆ 4% 1 ವರ್ಷನಾಗ ಡಾಲರ್ ವಿರುದ್ಧ ರುಪೀಸ್ ವೀಕ್ ಆಗ್ತೈತಿ. ಬಟ್ ಈಗ 1 ವರ್ಷ ಮುಗ್ದಿಲ್ಲ, ಇನ್ನ 2026 ಬರೀ 5 ತಿಂಗಳ ಐತಿ. ಈ 5 ತಿಂಗಳನ್ಯಾಗ 3% ಆಲ್ರೆಡಿ ರುಪೀಸ್ ಡಾಲರ್ ವಿರುದ್ಧ ವೀಕ್ ಆಗೈತಂತ್ರಿ. ಅದ ಕಾರಣ ಇದು ಒಂದು ಭಾಳ ದೊಡ್ಡ ಸಂಕಟ ಅಥವಾ ಬಹಳ ದೊಡ್ಡ ಎಕನಾಮಿ ದೃಷ್ಟಿಯಿಂದ ಡೇಂಜರಸ್ ಅಂತ ನಾವು ಅನ್ಬೋದಾ. ಅದರದನ ಪರಿಣಾಮ ಈ ತರ ಮಾರುಕಟ್ಟೆ ಮ್ಯಾಗ ಕಾಣತೈತಿ. ಯಾಕೆ ರುಪೀಸ್ ವೀಕ್ ಆಗೋದ್ರಿಂದ ಮಾರುಕಟ್ಟೆ ಬೀಳತೈತಿ ಅಂತ ನಾವು ಇನ್ನ ಡಿಟೇಲ್ದಾಗ ತಿಳ್ಕೊಬೇಕಂತಂದ್ರ, ಯಾವಾಗನು ರುಪೀಸ್ ವೀಕ್ ಆತಂತಂದ್ರ ನಾವೇನ್ ಇಂಪೋರ್ಟ್ ಮಾಡ್ಕೋತೇವಿ ಬೇರೆ ದೇಶದಿಂದ ವಸ್ತುಗಳ. ಉದಾಹರಣೆಗೆ ಕ್ರೂಡ್ ಆಯಿಲ್ ಇಂಪೋರ್ಟ್ ಮಾಡ್ಕೋತೇವೆ ನಾವು. 90% ಸಮೀಪ ನಾವು ಕ್ರೂಡ್ ಆಯಿಲ್ ಇಂಪೋರ್ಟ್ ಮಾಡ್ಕೋತೇವಿ. ಆ ಕ್ರೂಡ್ ಆಯಿಲ್ ಇಂಪೋರ್ಟ್ ಮಾಡೋ ಕಾಸ್ಟ್ ಹೆಚ್ಚಾಗ್ತೈತ್ರಿ ರುಪೀಸ್ ವೀಕ್ ಆಗೋದ್ರಿಂದ. ಅದ ಕಾರಣ ಕ್ರೂಡ್ ಆಯಿಲ್ ಇಂಪೋರ್ಟ್ ಮಾಡ್ಕೊಳ್ಳೋ ಕಾಸ್ಟ್ ಏನ್ರಿ ಹೆಚ್ಚಾತಂತಂದ್ರ ಸಹಜವಾಗಿ ಪೆಟ್ರೋಲ್ ಡೀಸೆಲ್ ಪ್ರೈಸ್ ಇರ್ತೈತಿ. ಒಂದ್ಸಲ ಭಾರತದಾಗ ಪೆಟ್ರೋಲ್ ಡೀಸೆಲ್ ಬೆಲೆ ಏನ್ರಿ ಏರಿತಂತಂದ್ರ ಸಹಜವಾಗಿ ಎಲ್ಲಾ ವಸ್ತುಗಳ ತುಟ್ಟಿ ಆಗ್ತಾವ, ಎಲ್ಲಾ ವಸ್ತುಗಳ ಪ್ರೈಸ್ ಇನ್ಕ್ರೀಸ್ ಆಗ್ತಾವ. ಯಾಕಂತಂದ್ರ ಯಾವಾಗನು ಒಂದ್ ವಸ್ತು ಒಂದ್ ಜಾಗದಿಂದ ಮತ್ತೊಂದ್ ಜಾಗಕ್ಕೆ ಹೋಗ್ಬೇಕಂತಂದ್ರಲ್ಲಿ ಟ್ರಾನ್ಸ್ಪೋರ್ಟೇಷನ್ ಬೇಕಾ. ಪೆಟ್ರೋಲ್ ಡೀಸೆಲ್ ಏರಿತಂತಂದ್ರ ಟ್ರಾನ್ಸ್ಪೋರ್ಟೇಷನ್ ಸಹಜವಾಗಿ ತುಟ್ಟಿ ಆಗ್ತೈತಿ. ಆ ತುಟ್ಟಾದ್ರೆ ಎಲ್ಲಾ ವಸ್ತು ತುಟ್ಟಿ ಆಗ್ತಾವ. ಅದರಿಂದ ಭಾರತದಾಗ ಇನ್ಫ್ಲೇಷನ್ ಅಥವಾ ಹಣದುಬ್ಬರ ಹೆಚ್ಚಾಗ್ತೈತಿ. ಒಂದ್ಸಲ ಇನ್ಫ್ಲೇಷನ್ ಮತ್ತು ಹಣದುಬ್ಬರ ಹೆಚ್ಚಾತಂತಂದ್ರ ಅದ ಸಾಮಾನ್ಯ ಜನರ್ಗ ಬಹಳ ಕೆಟ್ಟ ಪರಿಣಾಮ ಬೀಳ್ತೈತಂತ ನಾವು ಅನ್ಬೋದ. ಆಲ್ರೆಡಿ ಸಾಮಾನ್ಯ ಜನರ್ಗ ಇದ್ದಿದ್ದ ಏನ್ ಪಗಾರ ಐತಿ, ಇದ್ದಿದ್ದೇನ್ ಸ್ಯಾಲ್ರಿ ಐತಿ, ಅತ್ರಾಗ ಸೇವ್ ಮಾಡೋದನ್ನ ಕಠಿಣ ಐತ್ರಿ. ಅತ್ರಾಗನು ಮತ್ ಈ ತರ ಎಲ್ಲ ಆತಂತಂದ್ರ ಯಾವ ತರ ನಮ್ ದೇಶದ ಎಕನಾಮಿ ಪರಿಸ್ಥಿತಿ ಆಗ್ಬೋದಂತ ನೀವು ನೋಡ್ಬೋದ. ಒಂದ್ ಸಲ ವಸ್ತುಗಳ ಬೆಲೆ ಏನ್ರಿ ತುಟ್ಟಿ ಆತಂದ್ರ
ವಸ್ತುಗಳ ಬೆಲೆ ಏನ್ರಿ ಇನ್ಕ್ರೀಸ್ ಆತಂತಂದ್ರ ಸಾಮಾನ್ಯ ಜನರ ವಸ್ತುಗಳನ್ನ ಬಾಯ್ ಮಾಡೋದ್ ನಿಲ್ಲಿಸ್ತಾರ, ಖರೀದಿ ಮಾಡಂಗಿಲ್ಲ. ಖರೀದಿ ಮಾಡ್ಲಿಲ್ಲ ಅಂತಂದ್ರ ಕಂಪ್ನಿಗಳಿಗನು ಸಹಜವಾಗಿ ಪೆಟ್ಟು ಬೀಳ್ತೈತಿ. ಆ ಪೆಟ್ಟನ ನಮಗ ಕಂಪ್ನಿದು ಕ್ವಾರ್ಟರ್ಲಿ ರಿಸಲ್ಟ್ ನಾಗ ಕಾಣತೈತಿ. ಅದರದನ ಪರಿಣಾಮ ನಮಗ ಭಾರತದ ಸ್ಟಾಕ್ ಮಾರ್ಕೆಟ್ ದಾಗ ಕಾಣತೈತಿ. ಅಥವಾ ನಿಫ್ಟಿ 5 ತಿಂಗಳನ್ಯಾಗನ 10% ಗಿಂತ ಹೆಚ್ಚು ಬಿದ್ದೈತಿ. ಇವೆಲ್ಲ ಕಾರಣದಿಂದನ ಅಂತ ನಾವ ಅನ್ಬೋದ. ಇದ ಎರಡನೇ ಕಾರಣ. ಬಾಳ್ ಡೀಟೇಲ್ ದಾಗ ಸರಳವಾಗಿ ನಾ ನಿಮಗ ತಿಳಿಸಿನಿ. ಹೆಂಗ ಅನ್ಸಿತ್ರಿ ಇದು ಅಂತ ಕಮೆಂಟ್ ಸೆಕ್ಷನ್ ತಿಳಿಸ್ರಿ. ಮತ್ತ ಮೂರನೇ ಪಾಯಿಂಟ್, FI ಇಸ್ ಸೆಲ್ಲಿಂಗ್. ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್, ವಿದೇಶಿ ಹೂಡಿಕೆದಾರರ ಭಾರತದ ಸ್ಟಾಕ್ ಮಾರ್ಕೆಟ್ ದಾಗ ಭಾಳ ಮಾರ್ಕೊಂಡ್ ಹೋಗತ್ತಾರಿ. ನೀವು ನೋಡ್ಬೋದು ಇದ FIDIs ಡೇಟಾ ನೋಡ್ರ FIs ಕಂಟಿನ್ಯೂ ಮಾರ್ಕೊಂಡನ ಹೋಗತ್ತಾರ. ಅತ್ರಾಗನು ನಿನ್ನೆ ದಿನ 11 ಮೇ ದಿನ FIs 8,400 ಕೋಟಿಗಿಂತನೂ ಹೆಚ್ಚು ಸೆಲ್ಲಿಂಗ್ ಮಾಡ್ಯಾರ. ಅದ ಕಾರಣ FIs ಸೆಲ್ ಮಾಡೋದ್ರಿಂದ ಸ್ಟಾಕ್ ಮಾರ್ಕೆಟ್ ಸಹಜವಾಗಿ ಕುಸಿತೈತನ. ಬಟ್ ಅದ್ರದ ಮತ್ತೊಂದನ್ನು ಇಫೆಕ್ಟ್ ಏನಾಗ್ತೈತೆ ಅಂತಂದ್ರ ಡಾಲರ್ ವಿರುದ್ಧ ರುಪೀಸ್ ಅನ್ನು ವೀಕ್ ಆಗ್ತೈತಿ. ಯಾಕಂತಂದ್ರೆ FIs ಭಾರತದ ಮಾರುಕಟ್ಟೆದಾಗಿಂದ ಮಾರ್ಕೊಂಡ್ರ ಅಂತಂದ್ರ ಅವ್ರ ಕಡೆ ರುಪೀಸ್ ಬರ್ತಾವ. FIs ಕಡೆ ಸ್ಟಾಕ್ ಇದಾವ. ಆ ಸ್ಟಾಕ್ ಅನ್ನ ಸೆಲ್ ಮಾಡ್ರ ಅವ್ರ ಕಡೆ ಏನ್ ಬರ್ತಾವ್ರಿ, ರುಪೀಸ್ ಬರ್ತಾವ. ಆ ರುಪೀಸ್ ಅನ್ನ ತಗೊಂಡ್ ಡೈರೆಕ್ಟ್ US ಗೆ ಹೋಗಕ್ ಸಾಧ್ಯ ಇಲ್ಲ. ಅವ್ರೇನ್ ಮಾಡ್ಬೇಕಾ, ಆ ರುಪೀಸ್ ಅನ್ನ ಡಾಲರ್ ಕನ್ವರ್ಟ್ ಮಾಡ್ಬೇಕಾ. ಅದೇನ್ ಕನ್ವರ್ಟ್ ಆಗ್ತೈತಿ, ಆ ಕನ್ವರ್ಟ್ ದಾಗ ಡಾಲರ್ ಸ್ಟ್ರಾಂಗ್ ಆಗ್ತೈತಿ, ರುಪೀಸ್ ವೀಕ್ ಆಗ್ತೈತಿ. ಅದ ಕಾರಣ FIs ಈ ತರ ಸೆಲ್ಲಿಂಗ್ ದಿಂದನು ರುಪೀಸ್ ಈ ತರ ವೀಕ್ ಆಗತೈತಿ. ಅದರಿಂದ 2 ಪೆಟ್ ಒಮ್ಮೆ ಮಾರುಕಟ್ಟೆಗೆ ಬೀಳತೈತಿ. ಒಂದೇದ ಮಾರುಕಟ್ಟೆ ಕುಸಿಯತೈತಿ ಮತ್ತ ರುಪೀಸ್ ಅನ್ನು ವೀಕ್ ಆಗತೈತಿ. 2 ಪೆಟ್ ಒಂದ ಸಲ ಬೀಳೋದ್ರಿಂದನು ಭಾರತದ ಆರ್ಥಿಕತೆ ಅಥವಾ ಭಾರತದ ಸ್ಟಾಕ್ ಮಾರ್ಕೆಟ್ ಪರಿಸ್ಥಿತಿ ಈ ಕರೆಂಟ್ ಈ ತರ ಆಗೇತಂತ ನಾವು ಅನ್ಬೋದ. ಮತ್ತ 4ನೇ ಕಾರಣ, US ಮತ್ತ ಇರಾನ್ದ ಯುದ್ಧ. ಇದೇನ್ ಹೊಸ ಕಾರಣ ಇಲ್ಲ, ಇದು ಹಳೆ ಕಾರಣ ರೀ. ಬಟ್ ಇತ್ ರಿಲೇಟೆಡ್ ಒಂದ್ ಸುದ್ದಿ ಏನ್ ಬಂತಂದ್ರ ನಿನ್ನೆ ದಿನ ಡೊನಾಲ್ಡ್ ಟ್ರಂಪ್ ಅವರ ಒಂದ್ ಹೇಳಿಕೆ ಕೊಟ್ಬಿಟ್ರ. ಬಾ ಆಶ್ಚರ್ಯಕರ ಹೇಳಿಕೆ ಇತ್ತ. ಅದೇನಂತಂದ್ರ ಏನ್ ಇರಾನ್ ಮತ್ತ US ನಡಕ ಸೀಸ್ ಫೈರ್ ನಡೆದೈತಿ, ಏನ್ ಯುದ್ಧ ವಿರಾಮ ನಡೆದೈತಿ, ಅದೀಗ ತುದಿ ಕಡೆ ಐತಂತ್ರಿ. ಯಾವಾಗ ಬೇಕಾವಾಗ ಸೀಸ್ ಫೈರ್ ಮುರಿಬಹುದಂತ ಹೇಳಿಕೆ ಕೊಟ್ಟಾರ. ಈ ಸೀಸ್ ಫೈರ್ ಏನ್ರಿ ಮುರಿತಂತಂದ್ರ ಈಗೇನ್ ಶಾಂತಿಲೇ ನಡೆದೈತಿ ಯುದ್ಧ, ಬರೀ ಬ್ಲಾಕ್ ಮಾಡೋದು ಇದ್ ಮಾಡೋದೇನ್ ನಡೆದೈತಿ ಯುದ್ಧ, ಅದು ಒಮ್ಮೆ ಮತ್ ಬಾಂಬ್ ಇತರಲೆ ಕನ್ವರ್ಟ್ ಆಗ್ಬಿಡ್ತೈತಿ. ಅದ ಕಾರಣ ಆ ಹನಿನು ಮತ್ ಬೇರೆ ಆಗ್ಬಿಡ್ತೈತಿ. ಅದ ಕಾರಣ ಇದು ಒಂದ್ ನೆಗೆಟಿವ್ ಸುದ್ದಿ ಆತ. ಏನ್ರಿ ತಪ್ಪಿ ಸೀಸ್ ಫೈರ್ ಅದು ಮುರಿತಂತಂದ್ರ ಮತ್ ಇದು ಮಾರುಕಟ್ಟೆಗೆ ಬಹಳ ದೊಡ್ಡ ನೆಗೆಟಿವ್ ಪಾಯಿಂಟ್. ಅದರದನ ಪರಿಣಾಮ ಡೈರೆಕ್ಟ್ ನಮಗ್ ಕ್ರೂಡ್ ಆಯಿಲ್ ಮ್ಯಾಗನು ಕಾಣಿತ. ಕ್ರೂಡ್ ಆಯಿಲ್ ನೋಡ್ಬೋದು ನೀವು, WTI ಕ್ರೂಡ್ ಆಯಿಲ್ ಆಗಲಿ ಬ್ರೆಂಟ್ ಕ್ರೂಡ್ ಆಯಿಲ್ ಎಲ್ಲಾ 3.5% ಗಿಂತ ಹೆಚ್ಚಿರಿದಾವ. WTI ಕ್ರೂಡ್ ಆಯಿಲ್ $101 ಪ್ರತಿ ಬ್ಯಾರಲ್ ಟ್ರೇಡ್ ಆಗತೈತಿ. ಬ್ರೆಂಟ್ ಕ್ರೂಡ್ ಆಯಿಲ್ $107 ಪ್ರತಿ ಬ್ಯಾರಲ್ ಟ್ರೇಡ್ ಆಗತೈತಿ. ಅದ ಕಾರಣ ತಪ್ಪೇನ್ರಿ ಸೀಸ್ ಫೈರ್ ಏನ್ ಮುರಿತೈತನತ್ತಾರ, ಅದೇನ್ರಿ ಮುರಿತಂತಂದ್ರ ಅದು ಒಂದ್ ದೊಡ್ಡ ನೆಗೆಟಿವ್ ಪಾಯಿಂಟ್ ಆಗ್ತೈತಿ. ಆ ಒಂದ್ ಕಾರಣದಿಂದನು ಮಾರುಕಟ್ಟೆ ಪರಿಸ್ಥಿತಿ ಈಗ 2 ದಿನದ ಈ ತರ ಆಗೈತಂತ ನಾವ ಅನ್ಬೋದ. ಮತ್ತ ನಾವ ಕಾರಣಗಳು ಹುಡುಕ್ಯಾಡಕ್ ಹೋದ್ರ ಹಲವಾರು ಇದಾವ. ಬಟ್ ನಾವ್ ಮತ್ತೊಂದ್ ನಾವ್ ಇನ್ನ ಡೀಟೇಲ್ ದಾಗ ಡೀಪ್ ದಾಗ ಹೋಗಿ ಸ್ಟಡಿ ಮಾಡ್ರ ನಮಗೇನ್ ಗೊತ್ತಾಗ್ತೈತಿ ಅಂತಂದ್ರ ಗ್ಲೋಬಲ್ ಮಾರ್ಕೆಟ್ ಗಿಂತನೂ ಭಾರತದ ಮಾರುಕಟ್ಟೆನ ಬಾಳ ಬೆಳತೈತಿ. ಈಗ US ಮತ್ತೆ ಇರಾನ್ ಯುದ್ಧದಿಂದ ಹಾರ್ಮೋಸ್ ಜಲಸಂಧಿ ಕ್ಲೋಸ್ ಐತಿ. ಆ ಹಾರ್ಮೋಸ್ ಜಲಸಂಧಿ ಅಥವಾ ಸ್ಟೇಟ್ ಆಫ್ ಹಾರ್ಮೋಸ್ ಕ್ಲೋಸ್ ಇರೋ ಕಾರಣ ಭಾರತದಾಗ ಅಷ್ಟ ತೊಂದ್ರೆ ಇಲ್ರಿ, ಜಗತ್ತದು ಎಲ್ಲಾ ದೇಶಗಳಿಗೆ ತೊಂದ್ರೆ ಇದಾವ. ಅದ ಕಾರಣ ಎಲ್ಲಾ ದೇಶದ ಮಾರುಕಟ್ಟೆ ಖರೇಂದ್ರ ಕುಸಿಬೇಕಾಯ್ತ. ಬಟ್ ನೀವು ನೋಡ್ಬೋದು, ನಾವ ಜಪಾನದ ಮಾರುಕಟ್ಟೆ ನೋಡ್ರ ಇವತ್ತ 0.52% ಏರೈತಿ, 0.5% ಏರೈತ್ರಿ. ಇವತ್ತ ಭಾರತದ ಮಾರುಕಟ್ಟೆ 1.5% ಗಿಂತ ಹೆಚ್ಚು ಬಿದ್ದೈತಿ. ಬಟ್ ಜಪಾನದ ಮಾರುಕಟ್ಟೆ 0.52% ಏರೈತಿ. ಅದೇ ತರ ನಾವ ಬೇರೆ ಮಾರುಕಟ್ಟೆ ನೋಡ್ರನು ಹೆಚ್ಚೇನ್ ಕುಸಿದಿಲ್ಲ. ಕೊರಿಯಾ ಮಾರ್ಕೆಟ್ ಕುಸಿದೈತಿ. ಬಟ್ ಕೊರಿಯಾ ಮಾರ್ಕೆಟ್ ಈ ತರ 2% ಗಿಂತ ಹೆಚ್ಚು ಕುಸಿಯೋನ್ ಮೇನ್ ಕಾರಣ ಏನಂದ್ರ ಕೊರಿಯಾ ಮಾರ್ಕೆಟ್ ಆಲ್ರೆಡಿ ಭಾಳ ರಿಟರ್ನ್ ಕೊಟ್ಟೈತಿ ಹೂಡಿಕೆದಾರರಿಗೆ, ಭಾಳ ಏರೈತ್ರಿ. ಅದ ಕಾರಣ ಅದ್ ಬಿದ್ದೈತಿ. ಬಟ್ ಉಳಿದಿದ್ದು ನಾವು ನೋಡ್ರ ಯುರೋಪಿಯನ್ ಮಾರ್ಕೆಟ್ ನೋಡ್ರನು ಅವು ಏನ್ ಹೆಚ್ಚು ಬಿದ್ದಿಲ್ಲ. ಬಟ್ ಭಾರತದ ಮಾರುಕಟ್ಟೆ ನೋಡ್ಬೋದು ನೀವು ಹೆಚ್ಚು ಬಿದ್ದೈತಿ. ಯಾಕೆ ಈ ತರ ಹೆಚ್ಚು ಬಿದ್ದೈತಿ ಅದರಿಂದ ಇನ್ನ ನಾವು ಡೀಟೇಲ್ ದಾಗ ಹೋಗಿ ಸ್ಟಡಿ ಮಾಡ್ರೆ ನಮಗೇನ್ ಗೊತ್ತಾಗ್ತೈತಿ ಅಂತಂದ್ರ ಭಾರತದಾಗ 2 ತರಹದ ಪೆಟ್ ಬೀಳತೈತ್ರಿ ಈ ಒಂದ್ ಯುದ್ಧದಿಂದ, ಇರಾನ್ ಮತ್ತೆ US ದ ಯುದ್ಧದಿಂದ. ಆ 2 ತರ ಪೆಟ್ ಏನಂತಂದ್ರ ಒಂದನೇ ಪೆಟ್ ಏನ್ $80 ಸಮೀಪದ ಟ್ರೇಡ್ ಆಗ್ತಿತ್ತ ಕ್ರೂಡ್ ಆಯಿಲ್, ಏನ್ $80 ಏನ್ 78ರಿಂದ $80 ನಡ ಕ್ರೂಡ್ ಆಯಿಲ್ ಟ್ರೇಡ್ ಆಗ್ತಿತ್ತ, ಅದು ಒಮ್ಮೆ $107 ತಲುಪಿತ. ಇದು ಒಂದನೇ ಪೆಟ್ಟ. ಎರಡನೇ ಪೆಟ್ಟ ರುಪೀಸ್ ವೀಕ್ ಆಗೋದ. ರುಪೀಸ್ ವೀಕ್ ಆಗೋದ್ರಿಂದನೂ ಭಾರತದ ಆರ್ಥಿಕತೆ ಮ್ಯಾಗ ಡೈರೆಕ್ಟ್ ಪೆಟ್ ಬೀಳತೈತಿ, ಮತ್ತಲ್ಲಿ ಕ್ರೂಡ್ ಆಯಿಲ್ ಅನ್ನು ಇರತೈತಿ. ಈ ತರ 2 ರೀತಿದ ಪೆಟ್ ಭಾರತದ ಆರ್ಥಿಕತೆ ಮ್ಯಾಗ ಬೀಳತೈತಿ. ಆದ ಕಾರಣ ಜಗತ್ತದು ಬ್ಯಾರೆ ಕರೆನ್ಸಿಯನ್ನ ಕಂಪೇರ್ ಮಾಡ್ರೂ ಭಾರತದ ರುಪೀಸ್ ಬಹಳ ವೀಕ್ ಆಗತೈತಿ. ಅದ ಕಾರಣನ ಭಾರತದ ಮಾರುಕಟ್ಟೆ ಗ್ಲೋಬಲ್ ಮಾರುಕಟ್ಟೆಗಿಂತನೂ ಇವತ್ತು ಹೆಚ್ಚು ಬಿದ್ದಾವ ಅಂತ ನಾವ್ ಅನ್ಬೋದ.
ಇದು ಒಂದು ಇಂಪಾರ್ಟೆಂಟ್ ಕಾರಣ. ಇದು ಯಾರು ನಿಮಗ ತಿಳ್ಸಂಗಿಲ್ಲ. ಇದ್ರ ಬಗ್ಗೆನು ನಿಮಗ ಗುರ್ತ ಇರ್ಬೋದ. ಮೇನ್ ಓವರ್ ಆಲ್ ಮಾರುಕಟ್ಟೆ ಪರಿಸ್ಥಿತಿ ಈ ತರ ಆಗಕ್ಕಂತ ನಾವ ಅನ್ಬೋದ. ಈಗ ಬರೀ ನಿಮಗ್ ಗುರ್ತ ಇರ್ಬೋದ ಮಾರುಕಟ್ಟೆ ಯಾಕೆ ಬೀಳತೈತಿ ಏನ್ ಬೀಳತೈತಿ ಅಂತ. ಈಗ ನಾವ ಕೋವಿಡ್ನಾಗ ಏನ್ ಮಾರುಕಟ್ಟೆ ಬಿದ್ದಿತ್ತ, ಅವಾಗ ಏನ್ ಪರಿಸ್ಥಿತಿ ಇತ್ತ, ಮತ್ತ ಈಗ ಕರೆಂಟ್ ಪರಿಸ್ಥಿತಿ ಏನೈತಂತ ಸೈಡ್ ಬೈ ಸೈಡ್ ಕಂಪೇರ್ ಮಾಡೋಣ. ನೋಡ್ರಿ ಇಲ್ಲಿ ತೊಗೊಂಬಂದೇನ ಈ ಚಾರ್ಟ್. ಇದ್ರ ಮುಖಾಂತರ ನೀವು ಡೀಟೇಲ್ದಾಗ ಸರಳವಾಗಿ ನೀವು ತಿಳ್ಕೊಬೋದ. ಒಂದೇ ಮೇನ್ ಕೋವಿಡ್ನಾಗ ಏನ್ ಮಾರ್ಕೆಟ್ ಕುಸಿದಿತ್ತ ಅವಾಗ ನಿಫ್ಟಿ 28 ದಿನದ್ನಾಗ 38% ಬಿದ್ದಿತ್ತ. ಈಗ ನೋಡ್ಬೋದು 2026 ಇರಾನ್ ಯುದ್ಧದಾಗ ಏನಾಗೈತಂತಂದ್ರ ನಿಫ್ಟಿ ಬರೀ 10% ಕುಸಿದೈತಿ. ಅದ ಕಾರಣ ಕೋವಿಡ್ ಮತ್ತ ಈಗೇನ್ರೆ ನಾವು ಕಂಪೇರ್ ಮಾಡ್ರ ಮಾರ್ಕೆಟ್ ಈಗ ಹೆಚ್ಚೇನ್ ಬಿದ್ದಿಲ್ಲ, ಕೋವಿಡ್ಗಿಂತ ಹೆಚ್ಚೇನ್ ಬಿದ್ದಿಲ್ಲ. ಅದ್ರಿಂದ ಮೇನ್ ಕಾರಣ ಏನಂದ್ರೆ ಕೋವಿಡ್ನಾಗ ಎಲ್ಲಾನ ಶಟ್ ಡೌನ್ ಆಗಿತ್ತ, ಈಗೇನು ಶಟ್ ಡೌನ್ ಆಗಿಲ್ಲ, ಬರೇ ಎಕನಾಮಿಕ್ ಇಂಪ್ಯಾಕ್ಟ್ ಆಗತೈತಿ. ಅದ ಕಾರಣ ನಿಫ್ಟಿ ಏನ್ ಹೆಚ್ಚು ಬಿದ್ದಿಲ್ಲ, ಬರೀ 10% ಈಗ ಕರೆಂಟ್ ಬಿದ್ದೈತಿ. ಮತ್ತೊಂದ್ ಏನಂತಂದ್ರ ಏನ್ ಶಾಕ್ ಟೈಪ್ ಇತ್ತ, ಏನ್ ಅವ ಮಾರ್ಕೆಟ್ ಕುಸಿಯಾಕ ಕಾರಣ ಇತ್ತ, ಈಗೇನಿತ್ತಂತ ನಾವು ನೋಡ್ರ ಅವಾಗ ಪ್ಯಾಂಡಮಿಕ್ ಬಂದಿತ್ತ, ಎಲ್ಲಾ ಜಗತ್ತನ್ನ ನಿಂತು ಬಿಟ್ಟಿತ್ತ. ಅದ ಕಾರಣ ಮಾರ್ಕೆಟ್ ಕ್ರಾಶ್ ಆಗತ್ತಿತ್ರಿ, ಮಾರ್ಕೆಟ್ ಕ್ರಾಶ್ ಆಗಿತ್ತ. ಬಟ್ ಈಗೇನಂತಂದ್ರ ಎಲ್ಲಾ ಓಕೆ ಐತಿ. ಬಟ್ ಮೇನ್ ಆಯಿಲ್ ದಿಂದ ಮಾರ್ಕೆಟ್ ಕುಸಿಯಾತೈತಿ, ಆಯಿಲ್ ಕಾರಣದಿಂದ ಮಾರ್ಕೆಟ್ ಕುಸಿಯಾತೈತಿ. ಮತ್ತ ಸ್ಪೀಡ್ ನೋಡ್ರ ಅವಾಗ 4 ವಾರನಾಗ 38% ಕುಸಿದಿತ್ತ, ನಿಫ್ಟಿ 12,000 ಬಂದಿತ್ರಿ. ಈಗ ನೋಡ್ಬೋದ ನಿಫ್ಟಿ ಏನ್ ಭಾಳ ಕುಸಿದಿಲ್ಲ, ಬರೀ 10% ಕುಸಿದೈತಿ. ಈ ಕರೆಂಟ್ ನಿಫ್ಟಿ ನೀವು ನೋಡ್ಬೋದ 23,000 ಸಮೀಪನ ಐತಿ. ಮತ್ತೊಂದ್ ನಾವು ಕೋವಿಡ್ನಾಗ ಪರಿಸ್ಥಿತಿ ನೋಡ್ರ 28 ದಿನದ್ನಾಗ ಏನ್ ಮಾರ್ಕೆಟ್ ಕುಸಿತ್ 38%, ಅವಾಗಿಂದ ಒಮ್ಮೆ ಬೌನ್ಸ್ ಬ್ಯಾಕ್ ಆತ್ರಿ, ಒಮ್ಮೆ ಏರಿ ಬಿಡ್ತು ಮಾರ್ಕೆಟ್. ಅದ್ರಿಂದ ಮೇನ್ ಕಾರಣ ಏನಂದ್ರ ಅವಾಗ RBI ಏನ್ ಮಾಡಿತ್ತಂತಂದ್ರ ಒಮ್ಮೆ ಇಂಟ್ರೆಸ್ಟ್ ರೇಟ್ ಅನ್ನ ಕಟ್ ಮಾಡಿತ್ತ, ಮತ್ತ 8 ಲಕ್ಷ ಕೋಟಿ ಇಮಿಡಿಯೇಟ್ ಲಿಕ್ವಿಡಿಟಿ ತಂತ್ರಿ ಮಾರ್ಕೆಟ್ದಾಗ. ಅದ ಕಾರಣ ಅದು ಮಾರ್ಕೆಟ್ ಬಹಳ ಪಾಸಿಟಿವ್ ಅಂತ ಆ ಒಂದ್ ಕಾರಣದಿಂದ ಒಮ್ಮೆ ಮಾರ್ಕೆಟ್ ರಿಕವರ್ ತೋರ್ಸಿತ್ತ. ಮತ್ತ ಈಗ ನೋಡ್ರ ಈಗ RBI ಸ್ವಲ್ಪ ಟ್ರ್ಯಾಪ್ ಆಗೈತಂತ ನಾವ್ ಅನ್ಬೋದ. RBI ಈಗ ಇಂಟ್ರೆಸ್ಟ್ ರೇಟ್ ಕಡಿಮೆ ಮಾಡೋ ಪರಿಸ್ಥಿತಿನಾಗಿಲ್ಲ, ಯಾಕಂದ್ರ ಆಲ್ರೆಡಿ ಇನ್ಫ್ಲೇಷನ್ ಬಾಳ ಹೆಚ್ಚೈತಿ. ಅದ ಕಾರಣ ಅವಾಗಿನ ಪರಿಸ್ಥಿತಿ ಈಗಿನ ಪರಿಸ್ಥಿತಿ ನೋಡ್ರ ನಾವ ಆರ್ಥಿಕವಾಗಿ ನೋಡ್ರ ಈಗ ಸ್ವಲ್ಪ RBIನು ಸಿಕ್ಕೊಂದೈತಿ, ಅಥವಾ ಭಾರತದ ಆರ್ಥಿಕತೆನು ಸ್ವಲ್ಪ ಸ್ಲೋ ಆಗೈತಂತ ನಾವ್ ಅನ್ಬೋದ. ಅದ ಕಾರಣ ಇದು ಒಂದ್ ಡೇಂಜರ್ ಪಾಯಿಂಟ್ ಅಂತ ನಾವ್ ಕನ್ಸಿಡರ್ ಮಾಡ್ಬೋದ, ಅವಾಗಿಂದನ್ನ ನಾವು ಕಂಪೇರ್ ಮಾಡ್ರ ಈಗಿಂದಕ್ಕ. ಅತ್ರಾಗನು ಮತ್ತೊಂದೇನಂತಂದ್ರ ಒಂದ್ ವಿಡಿಯೋ ಮಾಡಿದ್ನಿ, ಯಾವ ತರ ಇನ್ಫ್ಲೇಷನ್ ಭಾರತದ ಸ್ಟಾಕ್ ಮಾರ್ಕೆಟ್ ಮ್ಯಾಗ ಡೈರೆಕ್ಟ್ ಇಂಪ್ಯಾಕ್ಟ್ ಮಾಡ್ತೈತಂತ. ಅದ್ರ ಲಿಂಕ್ ಡಿಸ್ಕ್ರಿಪ್ಷನ್ ಹಾಕೇನಿ. ಈ ವಿಡಿಯೋ ಮುಗಿಯನ ಆ ವಿಡಿಯೋ ನೋಡ್ರಿ. ಅಂದ್ರ ಡೀಟೇಲ್ದಾಗ ಇದೇನ್ ನಾ ತಿಳ್ಸಾತೀನಿ ಅದ ಡೀಟೇಲ್ದಾಗ ನೀವು ತಿಳ್ಕೊಬಹುದ. ಮತ್ತೊಂದೇನಂತಂದ್ರೆ FIs ಮತ್ ಮರಳಿ ಯಾವಾಗ ಮಾರುಕಟ್ಟೆನಾಗ ಬಂದ್ರ ಈಗ FIs ಸೆಲ್ಲಿಂಗ್ ಕಂಟಿನ್ಯೂ ಸ್ಟಾರ್ಟ್ ಐತಿ. ಇದು ಒಂದ್ ನೆಗೆಟಿವ್ ಪಾಯಿಂಟ್ ಅಂತ ನಾವ್ ಅನ್ಬೋದ. ಮತ್ತೆ 2020 ಏನಿದೆ ಕೋವಿಡ್ ಕ್ರಾಶ್ ಆಗಿತ್ತ, ಅವಾಗ ವ್ಯಾಕ್ಸಿನ್ ಇಲ್ಲ ಐತ್ರಿ. ಬಟ್ ವ್ಯಾಕ್ಸಿನ್ ಯಾವಾಗ ಬಂತ ಅವಾಗ ಮಾರ್ಕೆಟ್ ರಿಕವರ್ ತೋರ್ಸಿತ್ತ. ಈಗ ಕರೆಂಟ್ ಅದ ತರ ಏನ್ರಿ ಮಾರ್ಕೆಟ್ ಬೌನ್ಸ್ ಬ್ಯಾಕ್ ಆಗ್ಬೇಕಂತಂದ್ರ ಟ್ರಂಪ್ ಮತ್ತೆ ಇರಾನ್ ಜೊತೆ ಡೀಲ್ ಆತಂತಂದ್ರ ಖಂಡಿತವಾಗಿ ಮಾರ್ಕೆಟ್ ಇರ್ತೈತಿ. ಎಷ್ಟು ಪರ್ಸೆಂಟೇಜ್ ಇರ್ತೈತಿ ಅಂತ ಹೇಳಕ ಬರಂಗಿಲ್ಲ, ಬಟ್ ಮಾರ್ಕೆಟ್ ರಿಕವರ್ ಆಗ್ತೈತಿ ಅಂತ ನಾವ್ ಅನ್ಬೋದ. ಅವಾಗಿಂದ ಪರಿಸ್ಥಿತಿ ಈಗಿನ ಪರಿಸ್ಥಿತಿ ನಾ ನಿಮಗ ಸೈಡ್ ಬೈ ಸೈಡ್ ಕಂಪೇರ್ ಮಾಡಿದ್ನಿ. ಅವಾಗಿನ ಪರಿಸ್ಥಿತಿ ಬೇರೆ ಇತ್ತ, ಈಗಿನ ಪರಿಸ್ಥಿತಿ ಬೇರೆ ಐತಿ. ಅವಾಗ ಒಂದ್ ಪ್ಯಾಂಡಮಿಕ್ ಬಂದಿತ್ತ, ಈಗ ಆರ್ಥಿಕತೆನಾಗ ಸ್ಲೋ ಡೌನ್ ಬಂದೈತಿ, ಅಥವಾ ರೂಪೀಸ್ ವೀಕ್ ಆಗೋದ್ರಿಂದ ಮಾರುಕಟ್ಟೆ ಹತ್ರ ಕುಸಿತೈತೆ ಅಂತ ನಾವು ಅನ್ಬೋದ. ಅದ ಕಾರಣ ಅವಾಗ ಮಾರ್ಕೆಟ್ ಭಾಳ ಕುಸಿತ, ಬಟ್ ರಿಕವರಿ ಭಾಳ ಬೇಗ ತೋರ್ಸಿತ್ತ. ಈಗ ಮಾರ್ಕೆಟ್ ಕಮ್ಮಿ ಕುಸಿದೈತಿ, ಬಟ್ ರಿಕವರಿ ತೋರ್ಸಾಕ ಟೈಮ್ ತಗೋಬಹುದಂತ ಎಕ್ಸ್ಪರ್ಟ್ಗಳು ಅನ್ನತಾರ. ಇದ್ರ ಬಗ್ಗೆನೂ ನಿಮಗ ಗುರ್ತ ಇರ್ಬೋದ. ಬರೀ ಈಗ ಮತ್ತೊಂದ್ ಏನಂತಂದ್ರ ಏನ್ ನಿಫ್ಟಿ ಈಗ ಕರೆಂಟ್ 10% ಏನ್ ಹೆಚ್ಚು ಬಿದ್ದೈತಿ, ಅದ್ ಮತ್ತೊಂದಿಷ್ಟು ಕುಸಿಬೋದೇನ, ಇದು 20% ಆಗ್ಬೋದೇನ, ಆದ್ರ ಯಾವ ಕಾರಣದಿಂದ ಆಗ್ಬೋದಂತ ಅದ್ರ ಬಗ್ಗೆನೂ ಸ್ವಲ್ಪ ತಿಳ್ಕೊಂಡ್ಬಿಡುನು. ನೀವ ಇದು ಒಂದ ಚಾರ್ಟ್ ನೋಡ್ಬೋದ. ಈಗ ಏನ್ರೆ ಸೀಸ್ ಫೈರ್ ಐತಿ ಇದು ಹೇಳಿದ್ನಿನ, ಈಗ ತುದಿಗ್ ನಿಂತೈತಿ, ಯಾವಾಗ್ನು ಮುರಿಬೋದಂತ ಡೊನಾಲ್ಡ್ ಟ್ರಂಪ್ ಅವ್ರು ಹೇಳಿಕೆ ಕೊಟ್ರ. ಅದ ಕಾರಣ ತಪ್ಪೇನ್ರೆ ಮುರಿತಂತಂದ್ರ ಖಂಡಿತವಾಗಿ ಕ್ರೂಡ್ ಆಯಿಲ್ ಬೆಲೆ ಮತ್ ರಾಕೆಟ್ ತರ ಮ್ಯಾಗ ಹೋಗ್ಬೋದ, ಮತ್ ಮಾರ್ಕೆಟ್ ಏನಿಗೆ ಬಿದ್ದೈತಿ ಅದಕ್ಕಿಂತನೂ ಹೆಚ್ಚು ಬೀಳ್ಬೋದ. ಇದ ಒಂದನೇ ಕಾರಣ ಆಗ್ಬೋದು ಮಾರ್ಕೆಟ್ ಈ ಲೆವೆಲ್ ದಿಂದನೂ ಮತ್ತೊಂದಿಷ್ಟ ಕುಸ್ಯಾಕ. ಎರಡನೇ ಕಾರಣ ಈ 30 ಡೇಸ್ ಇಲ್ಲ 60 ಡೇಸ್ ಹಿಡೀರಿ, 60 ದಿನ ತನಕ ಭಾರತದ ಕಡೆ ಆಯಿಲ್ ರಿಸರ್ವ್ ಇದಾವ್ರಿ, ಪೆಟ್ರೋಲ್ ಡೀಸೆಲ್ ಎಲ್ಲ ರಿಸರ್ವ್ ಇದಾವ, ಗ್ಯಾಸ್ LPG ದದು. ಅದ ಕಾರಣ ಆ ರಿಸರ್ವ್ ಏನ್ರಿ ಮುಗೀತ, ಮತ್ ನಮ್ ಕಡೆ ಆಯಿಲ್ ಅನ್ನ ಇಲ್ಲ ಗ್ಯಾಸ್ನ ಇಲ್ಲ ಅಂತಂದ್ರ ಅದು ಬಹಳ ಕೆಟ್ಟ ಪರಿಸ್ಥಿತಿ ಆಗ್ತೈತಿ. ಎಲ್ಲಾ ಗಾಡಿಗಳೆಲ್ಲ ರಸ್ತೆ ಮ್ಯಾಗ ನಿಂತ್ ಬಿಡ್ತಾವ. ನೀವು ಇಮ್ಯಾಜಿನ್ ಮಾಡಿ ನೋಡ್ರಿ ಆತರ ಆತಂದ್ರ ಆಗೋ ಚಾನ್ಸಸ್ ಬಹಳ ಕಡಿಮೆ. ತಪ್ಪ ಆತಂತಂದ್ರ ಈ ಒಂದು ಸುದ್ದಿದಿಂದನೂ ಮಾರುಕಟ್ಟೆ ಮತ್ತೊಂದಿಷ್ಟ ಕುಸಿಬೋದ. ಮತ್ತ ಮೂರನೇದೇನಂತಂದ್ರ ರುಪೀಸ್ ವೀಕ್ ಆಗತ್ತೆ ಡಾಲರ್ ವಿರುದ್ಧ. ಆ ರುಪೀಸ್ ಇನ್ನ ಮತ್ತೊಂದಿಷ್ಟು ವೀಕ್ ಆತಂತಂದ್ರ ಆಗೋ ಸಂಭಾವನೆ ಬಹಳ ಕಡಿಮೆ. ಇದ ಲೆವೆಲ್ ಅನ್ನ ತಡಿಬಹುದಂತ ಎಕ್ಸ್ಪರ್ಟ್ಗಳು ಅನ್ನತಾರ. ಬಟ್ ಏನು ಬೇಕಾದ ಆಗ್ಬೋದ ಆರ್ಥಿಕತೆನಾಗ.
ಗೋರ್ಮೆಂಟನ್ನು ಈಗ ಎಲ್ಲಾ ಜನರಿಗೆ ಅವೇರ್ನೆಸ್ ಅನ್ನ ಮುಟ್ಟಿಸಿ ಮೋದಿ ಅವರು ಹೇಳತ್ತಾರ ಡೀಸೆಲ್ ಪೆಟ್ರೋಲ್ ಅದು ಬಳಸಬೇಡ್ರಿ, ಹಂಗಿಂಗ್ ಗೋಲ್ಡ್ ಅದು ಬೈ ಮಾಡಬೇಡ್ರಿ ಅಂತ. ಆ ತರ ಜನರು ಪಾಲಿಸಿರ ಅಂತಂದ್ರೆ ಮತ್ ರುಪೀಸ್ ಇದ್ದ ಲೆವೆಲ್ ಮ್ಯಾಗ ಸ್ಟೇಬಲ್ ಇರ್ಬೋದ. ಬಟ್ ಪಾಲಿಸ್ಲಿಲ್ಲ ಮತ್ ನಮ್ ರುಪೀಸ್ ವೀಕನ್ ಹಾಕೊಂತ ಹೋದ್ರ ಮತ್ತೊಂದಿಷ್ಟು ಮಾರ್ಕೆಟ್ ಈ ಲೆವೆಲ್ ದಿಂದ ಕುಸಿಬೋದ. ಮತ್ತ 4ನೇ ಕಾರಣನೂ ಇಲ್ಲೇ ಐತಿ, ಅದೇನಂತಂದ್ರ ಏನು OMCಗಳು ಇದಾವ ಆಯಿಲ್ ಮಾರ್ಕೆಟಿಂಗ್ ಕಂಪ್ನಿಗಳು ಅವು ಆಲ್ರೆಡಿ ನಷ್ಟವನ್ನ ಅನುಭವಿಸಾತವ್ರಿ ಕ್ರೂಡ್ ಆಯಿಲ್ ಪ್ರೈಸ್ ಏರಿದ್ರಿಂದ. ಅದ ಕಾರಣ ಆ ನಷ್ಟದಿಂದ ಏನ್ರೆ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏನ್ರೆ ಏರ್ಸಿರಂತಂದ್ರ ಆ ನಷ್ಟವನ್ನ ಕವರ್ ಮಾಡಕ ಆಯಿಲ್ ಕಂಪ್ನಿಗಳು ಪೆಟ್ರೋಲ್ ಡೀಸೆಲ್ ಬೆಲೆ ಏನ್ರೆ ಮತ್ತೆ ಏರ್ಸಿರಂತಂದ್ರ ಅದು ಒಂದ್ ನೆಗೆಟಿವ್ ಪಾಯಿಂಟ್ ಆಗ್ಬೋದ. ಆ ಒಂದು ಸುದ್ದಿದಿಂದನೂ ಮಾರ್ಕೆಟ್ ಇನ್ನೊಂದಿಷ್ಟು ಕುಸಿಬೋದ. ಅದ ಕಾರಣ ಈ ಸುದ್ದಿ ಮ್ಯಾಗ ಕಣ್ಣಿರ್ಬೇಕ. 5ನೇದ FIs ಎಕ್ಸಿಟ್ ಅಥವಾ FIs ಸೆಲ್ಲಿಂಗ್. ಆಲ್ರೆಡಿ FIs ಮಾರ್ಕೊಂಡು ಹೋಗ್ತಾರ, ಮತ್ತೊಂದಿಷ್ಟು FIs ಸೆಲ್ಲಿಂಗ್ ಕಂಟಿನ್ಯೂನ ಇತ್ತಂದ್ರ ಮತ್ತೊಂದಿಷ್ಟು ಮಾರ್ಕೆಟ್ ಈ ಲೆವೆಲ್ ದಿಂದ ಕುಸಿಬೋದ. ಮತ್ತ 6ನೇ ಪಾಯಿಂಟ್ ಬಾಂಡ್ ಮಾರ್ಕೆಟ್ನಾಗ ಅದು ಇಂಟ್ರೆಸ್ಟ್ ರೇಟ್ ಹೆಚ್ಚಾತ, ಬಾಂಡ್ ಇಲ್ಡ್ಗಳು ಹೆಚ್ಚಾದು ಅಂತಂದ್ರ ಆ ಒಂದ್ ಕಾರಣದಿಂದನೂ ಮಾರ್ಕೆಟ್ ಕುಸಿಬೋದ. ಮತ್ತ 7ನೇ ಕಾರಣ ಗ್ಲೋಬಲ್ ರಿಸೆಷನ್. ಏನ್ರೆ ಜಗತ್ನಾಗನ ರಿಸೆಷನ್ ಬಂತ, ಈ ಹಾರ್ಮೋನ್ ಜಲಸಂಧಿ ಕ್ಲೋಸ್ ಇರೋ ಕಾರಣ ಆಯಿಲ್ ಏನ್ರೆ ಜಗತ್ತಿಗ ಸಿಗ್ಲಿಲ್ಲ, ಜಗತ್ನಾಗನ ಆರ್ಥಿಕ ರಿಸೆಷನ್ ಬಂತಂದ್ರ ಮತ್ ಮಾರ್ಕೆಟ್ ಈ ಲೆವೆಲ್ ದಿಂದನೂ ಬಹಳ ಕುಸಿಬೋದ. ಇವು ಇಂಪಾರ್ಟೆಂಟ್ 7 ಪಾಯಿಂಟ್ಸ್ ಗಳು ಹೇಳಿದ್ನಿ. ಇವು ಏನ್ರೆ ಆದು ಅಂತಂದ್ರ ಮತ್ ಮಾರ್ಕೆಟ್ ಈ ಲೆವೆಲ್ ದಿಂದನೂ ಮತ್ತೊಂದಿಷ್ಟ ಕುಸಿಬೋದ. ಇದ್ರ ಬಗ್ಗೆನೂ ನಿಮಗ ಗೊತ್ತಾಗಿರ್ಬೋದ. ಬರೀ ಈಗ ಬಾಳ್ ನಾವ ಮಾರ್ಕೆಟ್ ಬಗ್ಗೆ ನೆಗೆಟಿವ್ ಮಾತಾಡಿತು, ಈಗ ಸ್ವಲ್ಪ ಪಾಸಿಟಿವ್ ಮಾತಾಡೋನು. ಮಾರ್ಕೆಟ್ ಈ ಲೆವೆಲ್ ದಿಂದ ಏರುಬೋದ, ಎರಡು ಸಂಭಾವನೆ ಇರ್ತೈತಿ, 50-50 ಇರ್ತೈತಿ ಅವಾಗ ಮಾರ್ಕೆಟ್ನಾಗ. ಅದ ಕಾರಣ ಇಲ್ಲಿನ ಮಾರ್ಕೆಟ್ ಏರ್ಬೇಕಂತಂದ್ರ ಏನ್ ಕಾರಣಗಳು ಇರ್ಬೋದ ಅಂತ ಅದ್ರ ಬಗ್ಗೆನೂ ತಿಳ್ಕೊಳ್ಳೋಣ. 1ನೇ ಕಾರಣ ಇರಾನ್ ಮತ್ತು US ದ ಯುದ್ಧ ನಿಲ್ಬೇಕ. US ಮತ್ತು ಇರಾನದ ಯುದ್ಧ ನಿಂತಿತ್ತ ಹಾರ್ಮೋಸ್ ಜಲಸಂಧಿ ಯಾವ ತರ ಮೊದಲು ಯಥಾಸ್ಥಿತಿ ಓಪನ್ ಇರ್ತಿತ್ತ ಅದ ತರ ಓಪನ್ ಇತ್ತಂತಂದ್ರ ಮತ್ ಮಾರ್ಕೆಟ್ ಇಲ್ಲಿಂದ ಬೌನ್ಸ್ ಬ್ಯಾಕ್ ಆಗ್ಬೋದ. ಇದ ಮೇನ್ ಕಾರಣ. 2ನೇ ಕಾರಣ FIs ಮತ್ ಮರಳಿ ಭಾರತದ ಮಾರುಕಟ್ಟೆನ ಬರ್ಬೇಕಾ. ಏನ್ರೆ FIs ಭಾರತದ ಮಾರುಕಟ್ಟೆನ ಮತ್ ಮರಳಿ ಬಂದ್ರಂದ್ರ ಖಂಡಿತವಾಗಿ ಭಾರತದ ರುಪೀಸ್ ಅನ್ನು ಸ್ಟ್ರಾಂಗ್ ಆಗ್ತೈತ್ರಿ ಡಾಲರ್ ವಿರುದ್ಧ, ಮತ್ತ ಮಾರುಕಟ್ಟೆನು ಮತ್ತ ಆಲ್ ಟೈಮ್ ಹೈ ಟಚ್ ಮಾಡ್ತೈತಿ. ಇದು 2ನೇ ಕಾರಣನು ಬಹಳ ಇಂಪಾರ್ಟೆಂಟ್. 3ನೇ ಕಾರಣ ಏನಂತಂದ್ರ ಭಾರತದ ಕಂಪ್ನಿಗಳನ್ನ ಏನ್ರೆ ಸ್ವಲ್ಪ ಚಮತ್ಕಾರ ಮಾಡಿ ಅಥವಾ ಭಾರತದ ಜನರನ್ನ ಭಾರತದ ಕಂಪ್ನಿಗಳನ್ನ ನಾವೇನ್ರೆ ಬೆಳೆಸಿದ್ದು ಎಲ್ಲ ನಾವು ಸ್ವದೇಶಿ ವಸ್ತುಗಳನ್ನ ಬಳಸಿದ್ದು ಅವು ಕಂಪ್ನಿಗಳದ ಅರ್ನಿಂಗ್ಸ್ ಏನ್ರಿ ಹೆಚ್ಚಾತ, ಏನ್ರಿ ನೆಕ್ಸ್ಟ್ ಕ್ವಾರ್ಟರ್ನಾಗ ಒಳ್ಳೆ ರಿಸಲ್ಟ್ ಅದು ತೋರಿಸಿದ್ವು ಅಂತಂದ್ರೆ ಖಂಡಿತವಾಗಿ ಮಾರ್ಕೆಟ್ ಇರ್ಬೋದ. ಬಟ್ ಅದಕ್ಕೆ ಟೈಮ್ ತಗೋತೈತಿ ಮತ್ತು ಅದು ಇಂಥ ಕೆಟ್ಟ ಪರಿಸ್ಥಿತಿನಾಗ ಅಷ್ಟು ಈಸಿ ಇಲ್ಲ. ಬಟ್ ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ ಮಾರ್ಕೆಟ್ ಇಲ್ಲಿಂದ ಬೌನ್ಸ್ ಬ್ಯಾಕ್ ಆಗ್ಬೇಕಂತಂದ್ರೆ US ಮತ್ತು ಇರಾನದ ಯುದ್ಧ ನಿಲ್ಬೇಕ. ಇದ ಒಂದು ಇಂಪಾರ್ಟೆಂಟ್ ಪಾಯಿಂಟ್. ಇದು ನಿಮಗೆ ಗುರ್ತಾಯಿರ್ಬೋದು ಅಂತ ನನಗನ್ನಿಸ್ತೈತಿ. ಮತ್ತೊಂದು ಇದು ಸ್ವಲ್ಪ ಪಾಲಿಟಿಕಲ್ ಆಗ್ತೈತಿ, ಸ್ವಲ್ಪ ಮಾತಾಡ್ಬಿಡೋನು ಜಿಯೋ ಪಾಲಿಟಿಕಲ್. ಯಾಕಂದ್ರೆ ನಂಗೆ ಜಿಯೋ ಪಾಲಿಟಿಕಲ್ನಾಗೂ ಬಹಳ ಇಂಟ್ರೆಸ್ಟ್ ಐತ್ರಿ. ನೋಡ್ರಿ ಇದ ಮ್ಯಾಪ್ ನೀವು ನೋಡ್ಬೋದಾ, ಇದು ಹಾರ್ಮೋಸ್ ಜಲಸಂಧಿ. ಈ ಹಾರ್ಮೋಸ್ ಜಲಸಂಧಿದಾಗ ಈಗ ಏನಾಗೈತೆ ಅಂದ್ರೆ ಕರೆಂಟ್ ಪರಿಸ್ಥಿತಿ ಇರಾನ್ ಬ್ಲಾಕೇಜ್ ಮಾಡೈತ್ರಿ, ಇಲ್ಲಿ US ಬ್ಲಾಕ್ ಮಾಡೈತಿ. ಇರಾನ್ ದಿಂದ ಬರೋ ಶಿಪ್ ಅನ್ನ US ದವ್ರು ಬಿಡವಾಳ್ರ, US ದಿಂದ ಅಥವಾ ಬೇರೆ ದೇಶಕ್ಕೆ ಏನ್ ಹೋಗೋ ಆಯಿಲ್ದು ಟ್ಯಾಂಕರ್ಗಳು ಇರ್ತಾವ ಅದನ್ನ ಇರಾನ್ ದವ್ರ ಬಿಡವಾಳ್ರ. 2 ದೇಶಗಳ ಬ್ಲಾಕೇಜ್ ಹಚ್ಚಿದಾವ. ಅದ ಕಾರಣ ಎಲ್ಲಾ ಜನರ ತಲೆಗ ಏನ್ ಕ್ವಶನ್ ಬರತೈತೆ ಅಂತಂದ್ರೆ ಈ ತರ ಇಂಡಿಯಾಗನು ಎಲ್ಲಾ ದೇಶಗಳಿಗೂ ಆರ್ಥಿಕವಾಗಿ ನಷ್ಟ ಆಗತೈತಿ, ಚೀನಾಗದೂ ಎಲ್ಲಾ ಆರ್ಥಿಕವಾಗಿ ನಷ್ಟ ಆಗತೈತೆ ಅಂದ್ರ ಇಂಡಿಯಾ ಚೀನಾ ಯಾಕೆ ಪ್ರೆಷರ್ ಬಿಲ್ಡ್ ಮಾಡವಾಳ್ರ, ಯಾಕೆ ರಷ್ಯಾ ಅದು ಯಾಕೆ ಬಿಲ್ಡ್ ಮಾಡವಲ್ರ, ದೊಡ್ಡ ದೊಡ್ಡ ದೇಶಗಳಾಗಿ ಯಾಕೆ ಇವ್ರು ಇರಾನ್ ಮ್ಯಾಗ ಪ್ರೆಷರ್ ಬಿಲ್ಡ್ ಮಾಡಿ ಹಾರ್ಮೋಸ್ ಜಲಸಂಧಿಯನ್ನ ಓಪನ್ ಮಾಡಿಸ್ವಲ್ರ. ಅದರಿಂದ ಮೇನ್ ಕಾರಣಗಳೇನಂತ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ನೋಡ್ರಿ 1ನೇ ಮೇನ್ ಕಾರಣ ಚೀನಾ ಎದಕ್ಕೆ ಓಪನ್ ಮಾಡಿಸ್ವತ್ತಂದ್ರ ಹಾರ್ಮೋಸ್ ಜಲಸಂಧಿ, ಯಾಕಂತಂದ್ರೆ ಆಲ್ರೆಡಿ ಚೀನಾ ವಿಶ್ವದ 2ನೇ ದೊಡ್ಡ ಆರ್ಥಿಕತೆ ಆಗೈತಿ. ಅದ ಕಾರಣ ಇದಕ್ಕೆ ಹೆಚ್ಚು ಫರಕ್ ಬೀಳಂಗಿಲ್ಲ. ಮತ್ತು ಇವ್ರ ಕಡೆ ಆಯಿಲ್ ರಿಸರ್ವ್ ಭಾಳ ಇದಾವ. ಮತ್ತೊಂದು ಈ ಚೀನಾ ಎದಕ್ಕೆ ಖುಷಿ ಪಡತೈತಂತಂದ್ರ ಇಂಡಿಯಾಗ ನಷ್ಟ ಆಗತೈತ್ಲಾ ಅಂತ ಖುಷಿ ಪಡತೈತ್ರಿ. ಈಗ ಒಬ್ಬ ವ್ಯಕ್ತಿ ಇದ್ದಾನ, ಅವ್ರ ಮನೆ ಬಾಜುಕ ಮತ್ತೊಬ್ಬ ವ್ಯಕ್ತಿ ಇದ್ದಾನ್ರಿ, ಮತ್ತೊಬ್ಬ ವ್ಯಕ್ತಿ 10th ಫೇಲ್ ಆದಾನ, ಇವ್ ಖುಷಿ ಆಗತೈತಿ. ಆ ತರ ರೀ ಚೀನಾಗ ಯಾಕೆ ಖುಷಿ ಆಗತೈತ್ರಿ, ಯಾಕಂದ್ರೆ ಇಂಡಿಯಾಗ ತ್ರಾಸ ಆಗತೈತಿ, ಇಂಡಿಯಾಗ ತೊಂದರೆ ಆಗತೈತಿ ಒಂದ್ ಕಾರಣದಿಂದ ಅಂತ ಚೀನಾಗ ಖುಷಿ ಆಗತೈತಿ. ಅದ ಕಾರಣ ಚೀನಾನು ಇರಾನ್ ಮ್ಯಾಗ ಪ್ರೆಷರ್ ಬಿಲ್ಡ್ ಮಾಡವತ್ತ. ಮತ್ತ ರಷ್ಯಾ ಅದಕ್ಕೆ ಬಿಲ್ಡ್ ಮಾಡವತ್ತಂತಂದ್ರ ರಷ್ಯಾಗ ಏನಿಲ್ದ ಲಾಭ ಆಗತೈತಿ. ರಷ್ಯಾಗ ಹೆಂಗ್ ಲಾಭ ಆಗತೈತಿ ಅಂತಂದ್ರ ಹಾರ್ಮೋಸ್ ಜಲಸಂಧಿ ಕ್ಲೋಸ್ ಇರೋ ಕಾರಣ ಎಲ್ಲಾ ಜನರ ರಷ್ಯಾದಿಂದನೂ ಆಯಿಲ್ ತೊಗೊಳತ್ತಾರ. ಅದ ಕಾರಣ ಅವ್ರಿಗೆ ಲಾಭ ಆಗತೈತಿ, ಅವ್ರ ಯಾಕಿತ್ರಾಗ ಇಳ್ಯಾಕ ಹೋಗ್ತಾರ್ರಿ. ಅದ ಕಾರಣ ಈ ತರ ದೊಡ್ಡ ದೊಡ್ಡ ದೇಶಗಳ ಅವ್ರವ್ರ ಸ್ವಾರ್ಥ ಸಂಬಂಧ ಈ ತರ ಜಗತ್ತದ ಬೇರೆ ದೇಶಗಳಿಗೆ ತೊಂದರೆ ಕೊಡಾತಾರ ಅಂತ ನಾವು ಅನ್ಬೋದ. ಅದ ಕಾರಣ ಜಿಯೋ ಪಾಲಿಟಿಕಲ್ನಾಗ ಅಥವಾ ಇಂಡಿಯಾ ದೋಸ್ತ ರಷ್ಯಾ, ಇಂಡಿಯಾ ದೋಸ್ತ್ ಚೀನಾ, ಹಂಗೆ ಫ್ರೆಂಡ್ಸ್ ಯಾರು ಇರಂಗಿಲ್ಲ. ಎಲ್ಲಾರು ಸ್ವಾರ್ಥ ಬಯಸ್ತಾರ. ಜಿಯೋ ಪಾಲಿಟಿಕಲ್ದಾಗಲಿ ಅಥವಾ ಸಾಮಾನ್ಯ ಜೀವನದಾಗನು ಎಲ್ಲಾ ವ್ಯಕ್ತಿ
ಸ್ವಾರ್ಥನ ಬಯಸಿನ ನಿಮ್ಮ ಜೊತೆ ಜೀವನ ಮಾಡ್ತಾನಂತ ನನಗನ್ಸ್ತೈತಿ. ಈ ಟಾಪಿಕ್ ಬಗ್ಗೆ ನಿಮಗೇನು ಅನಿಸ್ತೈತೆ ಅಂತ ಕಮೆಂಟ್ ಸೆಕ್ಷನ್ ತಿಳಿಸ್ರಿ. ಓವರ್ ಆಲ್ ಇದೈತಿ ಇವತ್ತಿನ ಈ ವಿಡಿಯೋನಾಗ ಎಲ್ಲಾ ಡೀಟೇಲ್ದಾಗ ನಿಮಗೆ ಗುರ್ತಾ ಇರ್ಬೋದು ಅಂತ ನನಗನ್ಸ್ತೈತಿ. ವಿಡಿಯೋ ಭಾಳ ದೊಡ್ಡದಾತ, ಆದ್ರೆ ಹೆಂಗೆ ಅನ್ಸೈತಿ ಇವತ್ತಿನ ವಿಡಿಯೋ ಅಂತ ಕಮೆಂಟ್ ಸೆಕ್ಷನ್ ತಿಳಿಸ್ರಿ. ಇದೇ ಥರ ವಿಡಿಯೋಗಳು ಏನ್ರಿ ನಿಮಗೆ ನೋಡೋದು ಇಂಟ್ರೆಸ್ಟ್ ಇದ್ರೆ ಈ ಚಾನೆಲ್ ನೀವು ಸಬ್ಸ್ಕ್ರೈಬ್ ಮಾಡ್ರಿ. ಮತ್ತು ಕಮೆಂಟ್ನಾಗ ಥ್ಯಾಂಕ್ ಯು ಅಂತ ಕಮೆಂಟ್ ಮಾಡಿಲ್ಲ ಅಂತಂದ್ರೆ ಥ್ಯಾಂಕ್ ಯು ಅಂತ ಕಮೆಂಟ್ ಮಾಡ್ರಿ. ಧನ್ಯವಾದಗಳು.